Pranali. Hello, Sneha. Hey, I think so. Something happening in our school. Looks like some sort of celebration. Come, let us see what is happening. Excuse me, sir. Can we just know what's going on here? Definitely. So it's a preparation for our JCS Sankranti Sambrama. Sir, but it looks something very different and unique. It's of course a different and unique one because it is all been used in sacred occasions in our Hindu religion, and now this represent Indian culture, and we are going to represent this one in our Sankranti Sambrama as a Indian culture. Definitely. So and for this I'm very much excited. Hopefully people will come and enjoy the occasion. Thank you, sir. Sir, ಈ ಸಂಕ್ರಾಂತಿ ಸಂಭ್ರಮದ ಮೇನ್ ಥೀಮ್ ಏನು ಸರ್? ಈ ವರ್ಷ ಹಬ್ಬಗಳ ಥೀಮು ನಮ್ಮ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡತಕ್ಕಂತಹ ವರ್ಷ ಪೂರ ಆಚರಿಸತಕ್ಕಂತಹ ಹಬ್ಬಗಳನ್ನ JCS ಶಾಲಾ ಆವರಣದಲ್ಲಿ ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪಾಲ್ಗೊಂಡ್ರೆ ಒಂದು ಹಳ್ಳಿಯ ವಾತಾವರಣದ ಹಬ್ಬದ ಸೊಗಡನ್ನ ನಮ್ಮ ಶಾಲೆಯಲ್ಲಿ ನೀವೆಲ್ಲರೂ ಕೂಡ ನೋಡ್ಬೋದು. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಟೆಲ್ ಮಿ. ಸರ್ ಏನ್ ವಿಷಯ ಸರ್, ಡಲ್ ಎಲ್ಲ ಬರ್ಸ್ತಾ ಇದ್ದಾರೆ? ಓ ಗೊತ್ತಲ್ವಾ ನಿಮ್ಗೆಲ್ಲ ನಮ್ಮ ಸ್ಕೂಲಲ್ಲಿ ನಾವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಹಬ್ಬ ಅಂತಂದ್ರೆ ಸಂಭ್ರಮ ಸಡಗರ ಪ್ರತಿಯೊಂದು ಕೂಡ ಇರುತ್ತೆ. ಅದರ ಜೊತೆಗೆ ಹಬ್ಬ ಅಂತಂದ್ರೆ ಕೆಲವೊಂದ್ ಕಡೆಗೆ ಏನೋ ಸೌಂಡು ಇರಲೇಬೇಕು. ಸೌಂಡ್ ಇಲ್ಲ ಅಂತಂದ್ರೆ ಅದಕ್ಕೆ ಹಬ್ಬ ಅಂತ ಕಾಣಿಸ್ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸ್ಕೂಲಲ್ಲಿ ಈ ಡೊಳ್ಳು ಬಾರಿಸೋದು ಒಂದು ಕಾರ್ಯಕ್ರಮನ ಕೂಡ ಇಟ್ಕೊಂಡಿವಿ. ಇದರ ಜೊತೆಗೆ ನಾವೇನ್ ಮಾಡ್ತೇವೆ, ತುಂಬಾ ಅದ್ದೂರಿಯಾಗಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿಯನ್ನು ಕೂಡ ನಾವು ನಡೆಸ್ತಾ ಇದೀವಿ ನಮ್ಮ ಸ್ಕೂಲಲ್ಲಿ. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಇದೆ ಸರಿ, ಆದ್ರೆ ಪೇರೆಂಟ್ಸ್ ಗೆ ಏನಾದ್ರು ಸ್ಪೆಷಲ್ ಆಗಿದೆಯಾ ಸರ್? ಈ ಸಂಕ್ರಾಂತಿ ಹಬ್ಬದಲ್ಲಿ ಪೋಷಕರಿಗೆ ಒಂದು ವಿಶೇಷ ರೀತಿ ಆಟಗಳಿರ್ತವೆ. ಇಡೀ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಅವ್ರ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಕೆಲವೊಂದು ಡಿಫ್ರೆಂಟ್ ಫನ್ನಿ ಗೇಮ್ಗಳಿದಾವೆ. ಕಪಲ್ಸ್ ಗೇಮ್ ಇದಾವೆ, ಚಂಪಲ್ ಗೇಮ್ ಇದಾವೆ, ಇಂಡಿವಿಜುವಲ್ ಗೇಮ್ ಕೂಡ ಇದೆ. ಹಾಗಾಗಿ ಅವತ್ತಿನ ತುಂಬ ವಿಶೇಷವಾಗಿ ಒಂದು ಆ ದಿನ ಏನಿರುತ್ತಪ್ಪ ಅಂದ್ರೆ ಮುಂದೆ ಫ್ಯೂಚರಲ್ಲಿ ತುಂಬಾ ಆ ಗೇಮ್ ಅಂದ ತಕ್ಷಣ ಅವ್ರಿಗೆ ಖುಷಿ ಅನಿಸ್ಬೇಕು ನಮ್ಮ ಶಾಲೆ ಬಗ್ಗೆ, ಮತ್ತೆ ಅವ್ರಿಗೂ ಕೂಡ ಖುಷಿ ಅನಿಸ್ಬೇಕು. ಥ್ಯಾಂಕ್ ಯು ಸರ್. ಹಾಯ್, ನಮಸ್ತೆ ಸರ್, ಇಲ್ಲಿ ನೋಡ್ತಾ ಇರ್ಬೋದು ಯಾವ್ದಕ್ಕೆ ಈ ತರ ಪ್ರಿಪರೇಷನ್ ಆಗ್ತಾ ಇದೆ. ಇದು ಸಂಕ್ರಾಂತಿ ಸಂಭ್ರಮ ಅಂತೇಳಿ ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಬಂದು ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಉತ್ತರಾಯಣ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಾನೆ, ಹಾಗೆ ಋತುಗಳು ಕೂಡ ಚೇಂಜ್ ಆಗುತ್ತೆ. ಹಾಗೆ ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಸಂಭ್ರಮ ಏನಕ್ಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ಹಬ್ಬಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ. ಈಗ ಹಬ್ಬಗಳು ಹೇಗೆ ಇದು ಮೊದಲು ಯಾವ ತರ ಆಚರಣೆ ಮಾಡ್ತಾ ಇದ್ರು, ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದ್ರೆ ಹಬ್ಬಗಳಂದ್ರೆ ಬರೀ ಜಸ್ಟ್ ರೆಡಿಮೇಡ್ ಹೋಗ್ಬಿಟ್ಟು ತರದ್ ಮಾಡ್ತಾ ಇದಾರೆ ಅಷ್ಟೇನೆ. ಬಟ್ ಇವಾಗ ನಾವು ನ್ಯಾಚುರಲ್ ಆಗಿ ಮೊದಲು ಹಳ್ಳಿಗಳಲ್ಲಿ ಹೇಗೆ ಹಬ್ಬಗಳನ್ನ ಮಾಡ್ತಾ ಇದ್ರು ಅದೇ ತರ ಹಳ್ಳಿ ವಾತಾವರಣಗಳನ್ನ ನಮ್ಮ ಶಾಲೆಯಲ್ಲಿ ನಮ್ಮ ಸ್ಕೂಲಲ್ಲಿ ಮಕ್ಕಳುಗಳು ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ದಯವಿಟ್ಟು ಯಾರು ಮಿಸ್ ಮಾಡದೆ ಈ ಕಾರ್ಯಕ್ರಮಕ್ಕೆ ಬನ್ನಿ. ಒಂದು ಒಳ್ಳೆ ಅದ್ಭುತವಾದ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Let us ask our friends how the preparation is going on. Hello, sister. Hey, hi. How are the preparations going for our Sankranti Sambrama? Actually, the preparation is going very well. Almost everything is done. We are trying to make it very traditional. So if you guys want to enjoy this, please come and enjoy this program. Your opinion about our Sankranti Sambrama? Our preparations are going very well, and we are preparing for a special performance. And if you want to unveil it, come and join with us on Sankranti Sambrama. What's your opinion about Sankranti Sambrama? The preparations are going very good, and I am happy with that. This is a unique way to express the culture and tradition of India. Excuse me, ma'am. What new feature will be introduced for the next academic year? We are introducing artificial intelligence for the next academic year 26-27. Our school is the first to introduce artificial intelligence in Shimoga. Hi, sir. Hi. I'm very curious about the Sankranti Sambrama celebration, but the teachers didn't inform about the date and day. Isn't it? Yes, sir. Okay. So 11th January, Sunday at 10 a.m. you're going to celebrate Sankranti Sambrama in our school campus.
But sir, I heard something. You're giving offers for the new admission. Is it right? Yes, we have given the special offer for the new admissions only. For them, they were arranging for the lucky dip. In that lucky dip, they going to got the cash prize along with the textbook, uniform, all are there. Let them feel happy when they get admit their ward for the 26 and 27. But where are we actually celebrating it? So, school located in Solanga Main Road, Shimoga. Thank you, sir. ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀವು ಇಷ್ಟನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನಮ್ಮ ಸ್ಕೂಲಲ್ಲಿ 11ನೇ ತಾರೀಕು ಸಂಕ್ರಾಂತಿ ಸಂಭ್ರಮ ಇರೋದಕ್ಕೆ ಸ್ಪೆಷಲ್ ಆಗಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. JCS Sankranti Sambrama 2026. All are cordially invited.